ನಮಸ್ಕಾರ. ನಿಮ್ಮೆಲ್ಲರಿಗೂ ನವರಾತ್ರಿಯ 5ನೇ ದಿನದ ಶುಭಾಶಯಗಳು. ನಾನು ಗಾಯತ್ರಿ. ನವರಾತ್ರಿಯ 5ನೇ ದಿನದಲ್ಲಿ ದುರ್ಗಾದೇವಿಯ ಸ್ಕಂದಮಾತಾ ರೂಪವನ್ನು ಪೂಜಿಸಲಾಗುತ್ತೆ. ಪಾರ್ವತಿ ದೇವಿಯ ಈ ರೂಪವು ಶಕ್ತಿ, ಪ್ರೀತಿ ಮತ್ತು ತಾಯ್ತನದ ಸಂಕೇತವಾಗಿದೆ. ಸ್ಕಂದಮಾತೆ ತನ್ನ 4 ತೋಳುಗಳಲ್ಲಿ 2 ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದುಕೊಂಡಿರ್ತಾಳೆ. ಒಂದು ಕೈಯಲ್ಲಿ ಬಾಲ ಕಾರ್ತಿಕೇಯನನ್ನ ಹಿಡಿದುಕೊಂಡಿದ್ದಾಳೆ. ಇನ್ನೊಂದು ಕೈಯಲ್ಲಿ ವರಮುದ್ರೆ ಮಾಡಿ ಭಕ್ತರಿಗೆ ಆಶೀರ್ವಾದ ನೀಡ್ತಾಳೆ. ಆಕೆ ಸಿಂಹದ ಮೇಲೆ ಕುಳಿತಿರುವ ರೂಪದಲ್ಲಿ ಕಾಣಿಸ್ತಾಳೆ. ಈ ದಿನ ತಾಯಿಯನ್ನ ಪೂಜಿಸೋದ್ರಿಂದ ಕುಟುಂಬದಲ್ಲಿ ಸಂತೋಷ, ಶಾಂತಿ, ಜ್ಞಾನ, ಯಶಸ್ಸು ಹಾಗೇನೆ ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತೆ ಅಂತ ನಂಬಿಕೆ ಇದೆ. ಭಕ್ತರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಸ್ಕಂದಮಾತೆಯ ಅನುಗ್ರಹವನ್ನ ಬೇಡ್ತಾರೆ. ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ಈ ದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸೋದು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಪುನೀತ ಸ್ಥಳದಲ್ಲಿ ಪೂಜಾ ವೇದಿಯನ್ನ ಸಿದ್ಧಪಡಿಸಿ ದೇವಿಯ ಆಗಮನಕ್ಕಾಗಿ ಅಗತ್ಯ ವಸ್ತುಗಳನ್ನು ಒದಗಿಸಬೇಕು. ಕಲಶವನ್ನ ಸ್ಥಾಪಿಸಿದ್ರೆ ಅದನ್ನ ಪೂಜಾ ಭಾಗವಾಗಿ ಬಳಸಬಹುದು. ಇನ್ನು ಸ್ಕಂದಮಾತೆಯನ್ನ ಮಂತ್ರದೊಂದಿಗೆ ಆಹ್ವಾನಿಸಿ ಪಂಚಾಮೃತದಿಂದ ದೇವಿಯ ಅಭಿಷೇಕ ಮಾಡಬೇಕು. ದೇವಿಯ ಮಂತ್ರಗಳನ್ನ ಪಠಿಸಿ ತುಪ್ಪದ ದೀಪ ಬೆಳಗಿ ಆರತಿ ಮಾಡಬೇಕು. ತಾಯಿ ಸ್ಕಂದಮಾತೆಗೆ ನೈವೇದ್ಯವಾಗಿ ಹಳದಿ ಬಣ್ಣದ ವಸ್ತ್ರಗಳನ್ನ ಅರ್ಪಿಸಬೇಕು. ಕೇಸರಿ ಕೀರ್, ಲಡ್ಡು, ಬಾಳೆಹಣ್ಣು ಅಥವಾ ಯಾವುದೇ ಹಳದಿ ಸಿಹಿ ವಸ್ತುಗಳನ್ನ ನೀಡಬಹುದು. ದೇವಿಯ ಪಾದಗಳಿಗೆ ಕಮಲದ ಹೂಗಳನ್ನ ಅರ್ಪಿಸೋದು ವಿಶೇಷ ಮಂಗಳಕರ. ಶ್ರದ್ಧಾ ಭಕ್ತಿಯಿಂದ ಸ್ಕಂದಮಾತೆಯ ಪೂಜೆ ಮಾಡಿದ್ರೆ ಕುಟುಂಬದಲ್ಲಿ ಶಾಂತಿ, ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿ ದೊರೆಯುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ.